ಕೆಲಸದ ಹುಡುಕಾಟದಲ್ಲಿರುವ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಕಾದಿದೆ. ಉದ್ಯೋಗ ಅವಕಾಶದ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಸೇತುವೆಯಾಗಲು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ರಾಜ್ಯಾದ್ಯಂತ ನಿಮ್ಮ ಕೌಶಲ್ಯ ನಿಮ್ಮ ಶಕ್ತಿ ಉದ್ಯೋಗ 25 ಮಾರ್ಚ್ 2024 ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಲು ನಾವು ನೀಡಲಾಗುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ನಾವು ನೀಡಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸಿಕೊಳ್ಳಿ. ಉದ್ಯೋಗಮೇಳದಲ್ಲಿ 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿವೆ ಹಾಗೂ 5,000ಕ್ಕೂ ಹೆಚ್ಚು ಉದ್ಯೋಗ ಅವಕಾಶ ಸಿಗಲಿದೆ. ಭಾಗವಹಿಸುವ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್, IT, ಮಾರ್ಕೆಟಿಂಗ್ ಮತ್ತು
ಅವರು, ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಕರ್ನಾಟಕ ಸರ್ಕಾರ. ಉದ್ಘಾಟನೆ ಸನ್ಮಾನ್ಯ ಶ್ರೀಯುತ ಎಸ್.ಟಿ. ಸೋಮಶೇಖರ್ ಗೌಡ ಅವರು, ಮಾಜಿ ಸಹಕಾರ ಸಚಿವರು ಹಾಗೂ ಶಾಸಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಅಧ್ಯಕ್ಷತೆ ಶ್ರೀಮತಿ ಜಬೀನ್ ತಾಜ್ ಪರ್ವೀಜ್ ರವರು, ಅಧ್ಯಕ್ಷರು, ಕಗ್ಲಿಪುರ ಗ್ರಾಮ ಪಂಚಾಯಿತಿ. ಹಾಗೆ ಯತೀಶ್ ಆರ್ ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ. ಸನ್ಮಾನ್ಯ ಶ್ರೀ ಎನ್ ನೋಮೇಶ್ ಕುಮಾರ್ ಅವರು, ಉಪ ಕಾರ್ಯದರ್ಶಿಗಳು, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ. ಸನ್ಮಾನ್ಯ ಶ್ರೀ ಎಲ್ ಮೋಹನ್ ಕುಮಾರ್ ಅವರು, ಯೋಜನಾ ನಿರ್ದೇಶಕರು, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ. ಸನ್ಮಾನ್ಯ ಶ್ರೀ ಡಿ ಎಲ್ ಕೃಷ್ಣಮೂರ್ತಿ ಅವರು, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ. ಸನ್ಮಾನ್ಯ
ಅಕ್ಷಯ
ಸರ್ ಒಂದು ನಿಮಿಷ ಸೈಡ್ ಬನ್ನಿ ಸರ್. I request all the students to give him a big round of applause. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕಗ್ಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಬೀನ್ ತಾಜ್ ಪರ್ವೀನ್ ಅವರನ್ನು ನೆನಪಿನ ಕಾಣಿಕೆ ನೀಡುವ ಮೂಲಕ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ಒಂಚೂರು ಹಿಂದೆ ಬನ್ನಿ ಅಣ್ಣ. ಮತ್ತೆ ನಾವೇನಣ್ಣ ತೆಗೆಯೋಣ, ಮತ್ತೆ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಮತ್ತೆ ಸರ್ ಒಂಚೂರು ಕೈ ಇಳಿಸಿ ಸರ್. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ. ಕಗ್ಲಿಪುರ ಗ್ರಾಮ ಪಂಚಾಯಿತಿಯ
ಎಲ್ಲ ಮುಖಂಡರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯಿತಿಯ ಪರವಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಕಂಪನಿ ಉದ್ಯೋಗದಾತರಿದ್ದಾರೆ, ತರಬೇತಿದಾತರಿದ್ದಾರೆ, HR ಗಳಿದ್ದಾರೆ, ಮತ್ತೆ ವಿಪಿಎಲ್ ಗ್ರೂಪ್ ಬಿಸ್ನೆಸ್ನ ಪ್ರಾಂಶುಪಾಲರು, ಆಡಳಿತ ವರ್ಗ, ಸಿಬ್ಬಂದಿ ವರ್ಗದವರು ಕೂಡ ಸ್ವಾಗತ. ಅಧಿಕಾರಿಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, SDಗಳಿದ್ದಾರೆ, ಮತ್ತೆ ಕರ ವಸೂಲಿಗಾರರು, DEOಗಳು, ಬಾಟಗಾರಗಳು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಬೃಹತ್
ಶ್ರೀಯುತ ಎಲ್ ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು. ವಿದ್ಯೆ ಗಳಿಸಿ ಪಂಡಿತನಾಗು, ಪ್ರೀತಿ ಗಳಿಸಿ ಜನನಾಯಕನಾಗು. ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಗಿಡವಾಗಬೇಡ, ಫಲವರಿತ ವೃಕ್ಷದಂತಾಗು ಅಂತ ಹೇಳಿದ ಆ ಮಾತಿಗೆ ಈ ಒಂದು ಸಂದರ್ಭದಲ್ಲಿ ಆ ಮಾತು ಬಹಳ ಒಪ್ಪುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಎಲ್ಲ ಉದ್ಯೋಗಾರ್ಥಿಗಳಿಗೆ ಒಂದು ಉದ್ಯೋಗವನ್ನ ಎಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದಾರೋ ಅಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗ ಮೇಳ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ, ಜೋರಾದ ಚಪ್ಪಾಳೆ. ಇದೀಗ ಶ್ರೀಯುತ ಯತೀಶ್ ಆರ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲೆ ದಯಮಾಡಿ ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಮನವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು ಹಾಗೂ ಸನ್ಮಾನ್ಯ ಶಾಸಕರಾದಂಥ ಎಸ್ ವಿ ಸೋಮಶೇಖರ್ ಸರ್ ಅವರೇ, ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳೇ, ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳೇ, PDOಗಳೇ, ಆಮೇಲೆ ಈ ಸಂಸ್ಥೆಯ ಮುಖ್ಯಸ್ಥರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಉದ್ಯೋಗದ ಆಸೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಯುವಕ ಯುವತಿಯರೇ, ಎಲ್ಲ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಎಲ್ಲರೂ ನನ್ನ ನಮಸ್ಕಾರ. ಪ್ರತಿ ವರ್ಷ ನಾವು ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಉದ್ಯೋಗ ಮೇಳವನ್ನು ಎಲ್ಲ ಜಿಲ್ಲೆಯಲ್ಲೂ ಆಯೋಜಿಸ್ತಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಇರ್ತಕ್ಕಂಥ ಬೃಹತ್ ಆಕಾರ ತಮ್ಮೆಲ್ಲರೂ ಗೊತ್ತಿದೆ. ನಾವು ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನ ಮಾಡ್ಬೋದಾಗಿತ್ತು. ಬಟ್ ಪ್ರತಿ ವರ್ಷ ನಾವು ಯಾವುದೇ ಕಾರಣಕ್ಕೂ ನಾವು ಗ್ರಾಮೀಣ ಭಾಗದಲ್ಲೇ ಮಾಡಬೇಕು ಅನ್ನೋದು ಇದು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಲ್ಲೂ ಕೂಡ ಜಿಲ್ಲಾ ಪಂಚಾಯತಿಗಳು ಕೂಡ ಯಾವಾಗಲೂ ನಿರ್ಧಾರವನ್ನು ತಗೊಂಡು ಪಂಚಾಯತಿಗಳಲ್ಲೇ ಮಾಡಬೇಕು ಅನ್ನೋದು ಕಳೆದ 3 ವರ್ಷದಿಂದ ಬಹಳ ಖುಷಿ ಆಗುತ್ತೆ. ನಾವು ಸಾಹೇಬರು ಕ್ಷೇತ್ರದ ಭಾಗಗಳ ಕಾಲೇಜುಗಳಲ್ಲೇ ಮಾಡ್ತಾ ಬಂದಿದ್ದೇವೆ. ಕಾರಣ ಸಾಹೇಬರಿಂದ ಬಹಳ ನಮಗೆ ಸಹಕಾರ ಸಿಕ್ಕಿದೆ ಈ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ. ಯಾಕೆ ಇದು ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಅಂದರೆ, ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರೈವೇಟ್ ಜಾಬ್ ಫೇರ್ಗಳು ನಡೀತಾರೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಂದ ಜಾಬ್ ಫೇರ್ ನಡೀತಾರೆ. ಸೊ ಅಲ್ಲಿ ಟ್ಯಾಲೆಂಟ್ ಪೂಲ್ಗೆ ಆಪರ್ಚುನಿಟೀಸು ಬಹಳ ಹೆಚ್ಚಾಗಿ ಸಿಗ್ತಾ ಇದೆ. ಆದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಇಲ್ಲಿರೋ ಎಷ್ಟೋ ಯುವಕ ಯುವತಿಯರು ಬೇರೆ ಜಿಲ್ಲೆಗಳಿಗೆ ಹೋಗಿ ಓದ್ತಾ ಇದ್ದಾರೆ, ಎಷ್ಟೋ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೂ ಸ್ಕಿಲ್ ಸೆಟ್ ಇದಾವೆ, ಅವರಲ್ಲೂ ಟ್ಯಾಲೆಂಟ್ ಇದೆ. ಬಟ್ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಏನು ಪ್ಲಾಟ್ಫಾರ್ಮ್? ಕಂಪ್ನಿಗಳು ಬಂದು ಅವರನ್ನ ನೇರವಾಗಿ ಇಂಟರ್ವ್ಯೂ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್. ನಮ್ಮಲ್ಲಿ ಸ್ಕಿಲ್ಸ್ ಏನು ಅಭಾವ ಇಲ್ಲ. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲೂ ಏನು ನಗರ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗಿರ್ತಕ್ಕಂಥ ಸೇಮ್ ಸ್ಕಿಲ್ ಸೆಟ್ಸ್ ಇದ್ದಾವೆ. ಆದರೆ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಕೊಡ್ಬೇಕಾಗಿರುತ್ತೆ ಅಷ್ಟೇ ನಾವು ಮಾಡಬೇಕಾಗಿರೋದ್ರಿಂದ ನಾವು ಆ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಇವೆಂಟ್ ಅನ್ನ ಮಾಡಬೇಕು ಅಂತ
ಧನಶ್ರೀ ಕಂಪನಿಯ ವತಿಯಿಂದ ಆದರ್ಶ್ ಸಿಆರ್, ಧನಶ್ರೀ ಕಂಪನಿ ವತಿಯಿಂದ ಆದರ್ಶ್ ಸಿಆರ್, ಜೋರಾದ ಚಪ್ಪಾಳೆ ಬರಲಿ. ಇವಾಗಲೂ ಇದು ಬಹಳ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಉದ್ಯೋಗವನ್ನು ಆರಿಸಿ ಎಷ್ಟೋ ಮಕ್ಕಳು ಇವತ್ತು ಉದ್ಯೋಗ ಇಲ್ಲ ಅಂತ ನರಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆದರ್ಶ್ ಸಿಆರ್, ವಾಯ್ಸ್ ಆಫ್ ನೀಡಿ ಕಂಪನಿ ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ವತಿಯಿಂದ ಸತೀಶ್ ಅವರಿಗೆ ಆಫರ್ ಲೆಟರ್ ನೀಡ್ತಾ ಇದ್ದಾರೆ. ಸತೀಶ್ ಅತ್ಯುತ್ತಮವಾದಂತಹ ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟಂತಹ ಕಂಪನಿಗೆ ಮತ್ತು ಉದ್ಯೋಗ ಮೇಳ ಈ ಕಡಲಿಪುರ ಗ್ರಾಮ ಪಂಚಾಯಿತಿಯ ಸಹಯೋಗಕ್ಕೆ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಜೋರಾದ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ತಮ್ಮಲ್ಲಿ ಮನವಿ ಸರ್. ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತೇನೆ. ಇವತ್ತು ಏನು ಈ ಉದ್ಯೋಗ ಮೇಳ ಅನ್ನೋ ಒಂದು ಕಾರ್ಯಕ್ರಮನ ಅಭಿವೃದ್ಧಿಯಾಗಿ ತುಂಬಾ ಒಳ್ಳೆಯದಾಗಿ ತುಂಬಾ ಚೆನ್ನಾಗಿ ನಡೀತಾ ಇರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರು, ನಮ್ಮ ಶಾಸಕರು, ನಮಗೆ ಆದಂಥ ರಾಜಕೀಯ ಗುರುಗಳು ಆಗ್ಬೋದು, ಮತ್ತೆ ಪ್ರತಿಯೊಂದು ರೀತಿಯಲ್ಲೂ ನನಗೆ ಒಂದು ಮಾರ್ಗದರ್ಶನ ಆಗಿ ಅಂತ ಮಾಡುವಂಥ ಗುರುಗಳು ಅವರು. ಇದೇ ಒಂದು 15 ದಿವಸದ ಮುಂಚೆ ನನಗೆ ಕರೆ ಮಾಡಿ ಈ ತರ ಒಂದು ಕಾರ್ಯಕ್ರಮ ನಡೆಸಬೇಕು, ನಿನ್ನ ಪಂಚಾಯಿತಿಗೆ ನಡೆಸಬೇಕು ಅಂತ ಇದೀವಿ ಮಾಡಬೇಕು ಅಂದಾಗ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಕ್ಕಪಕ್ಕ ಇರೋಂಥ ಎಲ್ಲ ಏನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಪ್ರತಿಯೊಬ್ಬರಿಗೂ ಇವತ್ತೊಂದು ಕಾರ್ಯಕ್ರಮ ಒಂದು ಕೆಲಸ ಸಿಗುತ್ತೆ. ಪ್ರತಿಯೊಬ್ಬರಿಗೆ ಯಾರು ನಿರುದ್ಯೋಗಿಯಾಗಿದ್ದಾರೆ ಅಂತೆಲ್ಲ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ರೀತಿ ಆಗುತ್ತೆ ಅಂತ ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಅದಕ್ಕೆ ನಮ್ಮ ಸಿಒ ಸಾಹೇಬರು ಮತ್ತೆ ಇ ಸಾಹೇಬರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಸೆಕ್ರೆಟರಿ ಪ್ರತಿಯೊಂದು ಸಿಬ್ಬಂದಿ ಸೇರಿ 15 ದಿವಸದಿಂದ ಈ ಕಾರ್ಯಕ್ರಮವನ್ನ ತುಂಬಾ ಆಚರಣೆ ಮಾಡಬೇಕಂತ 15 ದಿವಸ ಕ್ರಮ ಪಟ್ಟಿ ಮಾಡಿದ್ರು. ಅದಕ್ಕೆ ಮುಖ್ಯವಾಗಿ ನಮ್ಮ ಈ ಸ್ಕೂಲ್ ಜಾಗವನ್ನು ಆವರಣವನ್ನು ಬಿಟ್ಕೊಟ್ಟು ನಮಗೆ ಸಹಾಯ ಮಾಡಿದಂತರು ನಮ್ಮ ಶಾಸಕರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ರೂಢಿಯಾದಂತ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಇನ್ನ ಮುಂದೆ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯತಿಗೆ ಕೊಡಬೇಕು. ಅವರು ನಾವು ನಿಂತು ಎಲ್ಲ ಮಾಡೋಂಥ ಒಂದು ಶಕ್ತಿ ಇದೆ, ಮಾಡ್ತೀವಿ. ಇವತ್ತು ತುಂಬಾ ಸಂತೋಷ ಆಗೈತೆ. ನಾನು ಧನ್ಯವಾದಗಳು. ಎಸ್ ಪರ್ವೀನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನು ಸ್ಮರಿಸಿದ ಪರ್ವೀನ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಚಿಕ್ಕರಾಜು ಅವರು, ಎಕ್ಸ್ ಪ್ರೆಸಿಡೆಂಟ್ ಕುಂಬಳಗೂಡು ಗ್ರಾಮ ಪಂಚಾಯಿತಿ, ನಿಕಟಪೂರ್ವ ಅಧ್ಯಕ್ಷರು ಕುಂಬಳಗೂಡು ಗ್ರಾಮ ಪಂಚಾಯಿತಿ, ಇವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಸರ್ ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಯಶವಂತಪುರ ಕ್ಷೇತ್ರದ ಕಡ್ಲಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಅವರ ನೇತೃತ್ವದಲ್ಲಿ ಇವತ್ತು ಉದ್ಯೋಗ ಮೇಳವನ್ನ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಕಡ್ಲಿಪುರ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಕಳೆದ 15 ವರ್ಷಗಳಿಂದ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಉದ್ಯೋಗವನ್ನು ಕೊಡಿಸ್ಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸರ್ಕಾರದೊಂದಿಗೆ ನಗರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಇವತ್ತು ಏನು SLC, PUC, ಡಿಗ್ರಿ, ಇಂಜಿನಿಯರಿಂಗು
ಔಷಧ ಆತ್ಮೀಯರು, ಜಿಲ್ಲಾ ಪಂಚಾಯತಿಯ ಸಿಇಒರ ಪ್ರಾಮಾಣಿಕ ಪ್ರಯತ್ನ ಇವತ್ತು ಉದ್ಯೋಗಗಳನ್ನ ಮಾಡ್ತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ನಮ್ಮ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನ ಕನಕಪುರದವರು ಬಹಳ ಶ್ರಮಪಟ್ಟು ಬಹಳ ಕಮಿಟ್ಮೆಂಟ್ ಇಂದ IAS ಅಧಿಕಾರಿಯಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಪಂಚಾಯತಿಗೆ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಚಿಂತನೆ ಅವರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 90-92 ಹಳ್ಳಿಗಳು ಬರ್ತವೆ, ಪಂಚಾಯತಿಗಳು.
ಇದು ತಪ್ಪಾಗ್ತಿದೆ. ಇದು ಆಡಿಟ್ ಮಾಡ್ತಕ್ಕಂಥದ್ದಕ್ಕೆ ಆಗೋದಿಲ್ಲ. ನೀವು ಆಡಳಿತ ಮಂಡಳಿಯವರು ಸರಿಪಡಿಸ್ಕೋಬೇಕು ಅಂತಕ್ಕಂಥ ನೇರವಾಗಿ ಹೇಳ್ತಕ್ಕಂಥವರು ಇವರ ತಂದೆ ತರ ಮಗನೂ ಕೂಡ ಯೋಚನೆ ಕಾವೇರಿ ನೀರು ತರ್ತಕ್ಕಂಥದ್ದು ಮತ್ತೆ ಎಲ್ಲರಿಗೂ ಉದ್ಯೋಗಗಳ ಅವಕಾಶ ಕೊಡ್ತಕ್ಕಂಥ ನನ್ನ ಪ್ರಯತ್ನ ಅವರೇ ಮತ್ತೆ ಅವರ ಎಲ್ಲ ಟೀಮು ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಪರವಿದ ಧರ್ಮಪತ್ನಿಯವರು ಇವತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಎಲ್ಲರನ್ನ ಪಂಚಾಯತಿಯ ಸದಸ್ಯರೆಲ್ಲರೂ ಕೂಡ ವಿಶ್ವಾಸದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿ ಈ ಶಾಲೆಯ ಜಾಗವನ್ನ ಪ್ರಿನ್ಸಿಪಾಲ್ ಇಲ್ಲೇ ಇದ್ದಾರೆ, ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರ ಜಾಗವನ್ನ ಕೂಡ ಉಚಿತವಾಗಿ ಕೊಡ್ತಕ್ಕಂಥದ್ದು, ಅವರಿರ್ತಕ್ಕಂಥ ಎಲ್ಲವನ್ನ ಕೂಡ ಉಟ್ಕೊಂಡಿದ್ದಾರೆ ಇಂಟರ್ ಮಾಡ್ತಕ್ಕಂಥದ್ದಕ್ಕೆ ಕೂಡ. ಅದಕ್ಕೆ ನಾನು ಜಿಲ್ಲಾ ಪಂಚಾಯತಿ ಮತ್ತೆ ಈ ಕ್ಷೇತ್ರದ ಸೇವಕನಾಗಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಕೂಡ ಹೇಳ್ತೇನೆ. ಇದು ಒಳ್ಳೆಯ ಕಾರ್ಯಕ್ರಮ, ಎಲ್ಲ ಕೂಡ ಸಮಾಧಾನದಿಂದ ಅಟೆಂಡ್ ಮಾಡಿ ನಮಗೆ ಒಂದಲ್ಲ ಒಂದು ಉದ್ಯೋಗ ಸಿಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಒಳ್ಳೆಯದಾಗಿ. ನಮಸ್ಕಾರ. ಒತ್ತಿಗೊದಗಿದ ಮಾತು ಸತವನ್ನು ಎದ್ದಂತೆ ಒತ್ತಾಗಿ ನುಡಿದು ನುಡಿ ಕೈಜಾರಿದ ಮುತ್ತಿನಂತೆ ಇರುವುದು ಸರ್ವಜ್ಞ ಅಂತ. ಅಂದ್ರೆ ಈ ಒತ್ತಿಗೆ ಯಾರಿಗೆ ಪಾಪ ಯಾರು ಅಶ್ವಾಗಿದೆ ಅವ್ರು ಊಟ ಕೊಡಬೇಕು. ಅಂದ್ರೆ ಇವತ್ತು ಕೆಲಸ ಇದ್ದವರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಉದ್ಯೋಗ ಮೇಳ ಇವತ್ತು ಸಂಪೂರ್ಣ ಯಶಸ್ವಿಯಾಗಿದೆ. ಅದರ ನೇತೃತ್ವವನ್ನು ನೇತಾರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಎಸ್ ಟಿ ಸೋಮಶೇಖರ್ ಗೌಡರು ಸಾಹೇಬರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸಲ್ಲುತ್ತಾ ಇದೀಗ ಇಂಪೀರಿಯಲ್ ಶಾಲೆಯ ವತಿಯಿಂದ ಸನ್ಮಾನ್ಯ ಶಾಸಕರಿಗೆ ಒಂದು ಕಿರು ಸನ್ಮಾನ ಇದೆ ಸರ್. ನೋಡಿ ಅವರ ದೊಡ್ಡ ಗುಣ ಸಾಹೇಬರು ನಮ್ಮ ಶ್ರೀಯುತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಯತೀಶ್ ಸರ್ ಅವರಿಗೆ ಸಾಹೇಬರು ಕ್ರಮಗಬದ್ಧಂತಹ ಒಂದು ಇದನ್ನ ಅವರಿಗೆ ವರ್ಗಾಯಿಸಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಸಾಹೇಬರು ಅಷ್ಟಿದ್ದರೆ ಅವರು ಯಾರು ಅಷ್ಟು ಮೆಚ್ಚೋದಿಲ್ಲ. ನಿಜವಾಗ್ಲೂ ಸಾಹೇಬರ ಒಂದು ಕಾರ್ಯವೈಖರಿ ಮತ್ತೆ ಯತೀಶ್ ಸರ್ ಅವರ ಒಂದು ಕಾರ್ಯವೈಖರಿ ಶ್ಲಾಘನೀಯ. ಈ ಒಂದು ಉದ್ಯೋಗ ಮೇಳ ಬಹುಶಃ ಅರ್ಥಪೂರ್ಣವಾಗಿ ಯಶಸ್ಸನ್ನ ಕಂಡಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವಾದ ಸದುಪಯೋಗವನ್ನು ಪಡಿಸಿಕೊಂಡಂತ ಎಲ್ಲ ಉದ್ಯೋಗಿಗಳಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಇಲ್ಲಿ ಸೇರಿರ್ತಕ್ಕಂಥ ಇದೀಗ ಸರ್ ರಾಷ್ಟ್ರಗೀತೆ ಆಡಿದ ನಂತರ ನಾವು ತೆರಳೋಣ ಸರ್ ಪ್ಲೀಸ್. ಅಧಿಕಾರಿ ವೃಂದದವರು ಮತ್ತೆ
ಗಮದಾನಿ ತೋಂತನ ತನದರ ನಟ